ಒಂದು ಅಂದಾಜಿನ ಪ್ರಕಾರ ಹಂಪಿಯಲ್ಲಿ 500ಕ್ಕಿಂತ ಹೆಚ್ಚು ಸ್ಮಾರಕಗಳಿವೆ, 100 ದೇಗುಗಳಿವೆ. ಆದರೆ ಹಲವೆಡೆ ವಿಗ್ರಹಗಳೇ ಇಲ್ಲ. ಇದ್ದ ವಿಗ್ರಹಗಳು ಪೂಜಿಸಲಿಕ್ಕೆ ಯೋಗ್ಯವಿಲ್ಲ. ವಿರೂಪಾಕ್ಷೇಶ್ವರ, ಉದ್ಧಾರ ವೀರಭದ್ರ, ಬಡವಿಲಿಂಗ ಹೀಗೆ ಬೆರಳೆಣಿಕೆಯಷ್ಟು ದೇವರುಗಳಿಗೆ ಮಾತ್ರ ನಿತ್ಯ ಪೂಜೆ ಇಲ್ಲಿ. ಹಂಪಿ, ಹಾಳಾದ ಹಂಪೆ. ಅನೇಕ ದೇವಾಲಯ ಹಾಗೂ ಸ್ಮಾರಕಗಳನ್ನು ನೀವು ಇಲ್ಲಿ ನೋಡಬಹುದು. ವಿರೂಪಾಕ್ಷ ದೇವಾಲಯ, ಹಜಾರರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಮೂಡಿಸುವ ಕಲ್ಲಿನ ಕಂಬಗಳು, ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹ, ಕಮಲ್ ಮಹಲ್ ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹಂಪಿಯಲ್ಲಿ ನೀವು ನೋಡಬಹುದು. ಆದರೆ ಐತಿಹಾಸಿಕ ಪ್ರಸಿದ್ಧ ಹಂಪಿಯಲ್ಲಿರುವ ಬಡವಿಲಿಂಗ ದೇವಸ್ಥಾನ ನೋಡಿದ್ದೀರಾ? ನಮಸ್ಕಾರ ಸ್ನೇಹಿತರೆ. ಬಡವಿಲಿಂಗ ದೇವಸ್ಥಾನವು ಶಿವನಿಗೆ ಅರ್ಪಿತವಾದ ಹಂಪಿಯಲ್ಲಿರುವ ಅದ್ಭುತ ದೇವಸ್ಥಾನ. ಹಿಂದೂ ದೇವತೆ ಶಿವನನ್ನು ಈ ದೇವಸ್ಥಾನದ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸಮೀಪ ಬಡವಿಲಿಂಗ ದೇವಸ್ಥಾನವಿದೆ. ವರ್ಷ ಪೂರ್ತಿ ಪ್ರವಾಸಿಗರು ಮತ್ತು ಭಕ್ತರು ಈ ದೇವಾಲಯಕ್ಕೆ ಭೇಟಿ ಕೊಡುತ್ತಾರೆ. ಬಡವಿಲಿಂಗದ ಒಳಾಂಗಣ ವರ್ಷವಿಡೀ ನೀರಿನಿಂದ ಆವೃತವಾಗಿರುತ್ತದೆ. ತುಂಗಭದ್ರಾ ಹೊಳೆಯು ತುರ್ತು ಕಾಲುವೆಯಿಂದ ಸಣ್ಣ ಕಾಲುವೆಯ ಮೂಲಕ ಹರಿಯುವ ನೀರು ಈ ದೇಗುಲದ ಒಳಗೆ ಬಂದು ತದನಂತರ ಹೊಲಗದ್ದೆಗಳಿಗೆ ಹೋಗುತ್ತದೆ. ಎಲ್ಲವೂ ಶಿವನ ಇಚ್ಛೆ ಎನ್ನುತ್ತಾರೆ ಇಲ್ಲಿನ ಭಕ್ತಾದಿಗಳು. ಈ ಲಿಂಗದಲ್ಲಿ ನೀವು 3 ಕಣ್ಣುಗಳನ್ನು ಕಾಣಬಹುದು. ಅದು ಶಿವನ 3 ನೇತ್ರವನ್ನು ಪ್ರತಿನಿಧಿಸುತ್ತದೆ. ಸುಂದರವಾದ ಲಿಂಗವು ಕಪ್ಪು ಕಲ್ಲಿನಿಂದ ತಯಾರಾಗಿದೆ. ಇದು 3 ಮೀಟರ್ ಎತ್ತರವನ್ನು ಹೊಂದಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಈ ದೇವಾಲಯ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. ಬಡವಿಲಿಂಗ ಎಂಬ ಹೆಸರು 2 ಪದದ ಸಂಯೋಜನೆಯಿಂದ ಬಂದಿದೆ. ಬಡ ಹಾಗೂ ಲಿಂಗ, ಶಿವನನ್ನು ಇದು ಪ್ರತಿನಿಧಿಸುತ್ತದೆ. ಶೈವ ಮತ್ತು ವೈಷ್ಣವರ ನಡುವೆ ಸಾಮರಸ್ಯ ಕಾಪಾಡುವ ದೃಷ್ಟಿಯಿಂದ ಉಗ್ರ ನರಸಿಂಹ ಮತ್ತು ಬಡವಿಲಿಂಗವನ್ನು ಒಂದೇ ಕಡೆ ಸ್ಥಾಪಿಸಲಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಉಗ್ರ ನರಸಿಂಹ ದೇಗುಲಕ್ಕೆ ಹೊಂದಿಕೊಂಡಂತೆ ಇರುವ ಶಿವನ ಸುತ್ತ 2 ದಂತಕಥೆಗಳಿವೆ. ಈ ಶಿವಲಿಂಗವನ್ನು ಬಡ ರೈತ ಮಹಿಳೆ ಪ್ರತಿಷ್ಠಾಪಿಸಿದ್ದರಿಂದ ಬಡವಿಲಿಂಗ ಆಯಿತಂತೆ. ಬಡವಿಲಿಂಗ ದೇವಾಲಯದ ಬೃಹತ್ ಶಿವಲಿಂಗವು ಒಂದು ಸಣ್ಣ ಕಲ್ಲಿನ ಕೋಣೆಯಲ್ಲಿದೆ. ಭಕ್ತರು ಒಳಗೆ ಹೋಗಲು ಒಂದು ದ್ವಾರವಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನೆಂದರೆ ಈ ದೇವಾಲಯಕ್ಕೆ ಸೂರೆ ಇಲ್ಲ. ಇದಕ್ಕೆ ಕಾರಣ ಈ ಶಿವಲಿಂಗ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಎಂದು ಇಲ್ಲಿನ ಭಕ್ತರ ಅಚಲ ನಂಬಿಕೆಯಾಗಿದೆ. ಹಗಲಿನಲ್ಲಿಯೂ ಬೆಳಕು ನೇರವಾಗಿ ಶಿವನ ಮೇಲೆ ಬೀಳುತ್ತದೆ. ಹೀಗಾಗಿ ಮಳೆಗಾಲದಲ್ಲಿ ಮಳೆ ನೀರು ಒಳಗೆ ಬರುತ್ತದೆ. ಇದೇ ರೀತಿ ನೈಸರ್ಗಿಕವಾಗಿ ಇಲ್ಲಿ ಮಳೆಗಾಲದ ಸಮಯದಲ್ಲಿ ಶಿವನಿಗೆ ಅಭಿಷೇಕ ಕೂಡ ನಡೆಯುತ್ತದೆ. ಇಷ್ಟೆಲ್ಲ ವಿಶೇಷತೆಗಳುಳ್ಳ ಬಡವಿಲಿಂಗ ಈ ಹಿಂದೆ ಉಪೇಕ್ಷವಾಗಿ ತುತ್ತಾಗಿತ್ತು. ಅದು 1986ರ ದಿನಗಳು. ಕಂಚಿ ಶ್ರೀಗಳು ಹಂಪಿಗೆ ಬಂದಿದ್ದರು. ಆಗ ಬಡವಿಲಿಂಗ ದರ್ಶನ ಮಾಡಿದ ಶ್ರೀಗಳು ಈ ಲಿಂಗ ಶುದ್ಧ ಆಗಿದೆ, ಯಾಕೆ ಇದನ್ನು ಪ್ರತಿನಿತ್ಯ ಪೂಜಿಸಲ್ಲ ಎಂದು ಪ್ರಶ್ನಿಸುತ್ತಾರೆ. ಆಗ ಆನೆಗುಂದಿ ರಾಜರ ದೃಷ್ಟಿ ಒಬ್ಬ ಭಟ್ಟರ ಮೇಲೆ ಬೀಳುತ್ತದೆ. ಆ ಹೊಣೆಗಾರಿಕೆಯನ್ನು ಅವರಿಗೆ ಕೊಡುತ್ತಾರೆ. ಅವರ ಹೆಸರೇ ಕೃಷ್ಣ ಭಟ್ಟರು. ಅಂದ ಹಾಗೆ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕಾಸವಳ್ಳಿ ಮೂಲದವರು. ಹಂಪಿಯಲ್ಲಿ ಸತ್ಯನಾರಾಯಣ ಅರ್ಚಕರಾಗುವಂತೆ ರಾಮಭಟ್ಟ ಎನ್ನುವರು 1978ರಲ್ಲಿ ಅವರನ್ನು ಕರೆತರುತ್ತಾರೆ. ಹೀಗೆ ಬಂದವರು ಕಾಲಕ್ರಮೇಣ ಅರ್ಚಕರು ಆಗುತ್ತಾರೆ. ಅಲ್ಲಿನ ಪರಿಸರಕ್ಕೆ ಅವರು ಮಾರಿ ಹೋಗುತ್ತಾರೆ. ಈಗ ಅವರು ಮರಳಿ ಊರಿಗೆ ಹೋಗುವುದನ್ನು ಯೋಚಿಸುವುದೇ ಇಲ್ಲ. ತಾವು ಈ ಬಡವಿಲಿಂಗ ಸೇವೆಗೆ ಸಂಪೂರ್ಣವಾಗಿ ಮೀಸಲಾಗಿದ್ದೇನೆ ಎಂದು ಅವರು ಹೇಳುತ್ತಾರೆ. ಈ ದೇಗುಲದ ಹೊರಗಡೆ ನೆರಳಿನ ವ್ಯವಸ್ಥೆ ಇಲ್ಲ. ಕಾದಿರುವ ಬಂಡೆ ಮೇಲೆ 1-2 ಕಲ್ಲುಗಳನ್ನು ಇಟ್ಟು ಕೃಷ್ಣ ಭಟ್ಟರು ಅದನ್ನೇ ಆಸನ ಮಾಡಿಕೊಂಡಿದ್ದಾರೆ. ಬರುವ ಪ್ರವಾಸಿಗರಿಗೆ, ಶಿವನ ಭಕ್ತರಿಗೆ ನೀರು ಚುಂಬಿಸಿ ಆಶೀರ್ವಾದ ಮಾಡುತ್ತಾರೆ. ನಾಲಿಗೆ ತುದಿಯಲ್ಲಿ ಸದಾ ಶಿವನಾಮ ಸ್ಮರಣೆ. ಬೇಸರವಾದರೆ ಪುಸ್ತಕಗಳು. ಸಂಜೆ ಪುರಾತತ್ವ ಇಲಾಖೆಯ ಸಿಬ್ಬಂದಿ ಬಾಗಿಲು ಮುಚ್ಚುತ್ತಿದ್ದಂತೆ ಆ ದಿನದ ಕರ್ತವ್ಯ ಅಲ್ಲಿಗೆ ಮುಗಿಯುತ್ತದೆ. ವಯಸ್ಸಾಗಿದೆ, ಇನ್ನಾದರೂ ಮನೆಯಲ್ಲಿರಿ ಎಂದು ಕುಟುಂಬದವರು ಹೇಳುತ್ತಾರೆ. ಆದರೆ ನನಗೆ
ಶಿವನ ಆರಾಧನೆಯೇ ಸರ್ವಸ್ವ. ಮುಪ್ಪು ದೇಹಕ್ಕೆ ಬಂದಿರಬಹುದು, ನನ್ನ ಸಂಕಲ್ಪ ಭಕ್ತಿಗೆ ಮುಪ್ಪಾಗಿಲ್ಲ ಎನ್ನುತ್ತಾರೆ ಶ್ರೀ ಕೃಷ್ಣ ಭಟ್ಟರು. ಬಡವಿ ಲಿಂಗವನ್ನು ನೋಡಲು ಬರುವ ವಿದೇಶಿಗರ ಬಾಯಲ್ಲೂ ಓಂ ಶಿವಾಯ ನಮಃ ಮಂತ್ರೋಚ್ಚಾರ ಮಾಡಿಸುವುದು ಭಟ್ಟರ ಖುಷಿಯ ಸಂಗತಿಯಾಗಿದೆ. ಬೃಹತ್ ಬಡವಿ ಲಿಂಗಕ್ಕೆ ನಿತ್ಯ ಹೂವಿಟ್ಟು ವಿಭೂತಿ ಬಳಿದು ಆರತಿ ಬೆಳಗುವ ಜೀವವೇ ಈ ಕೃಷ್ಣ ಭಟ್ಟರು. ಕಳೆದ 40 ವರ್ಷಗಳಿಂದ ಇವರು ಈ ಬಡವಿ ಲಿಂಗವನ್ನು ಪೂಜಿಸುತ್ತಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಹಂಪಿಗೆ ಹೋದರೆ ಬಡವಿ ಲಿಂಗದ ದೇವಸ್ಥಾನವನ್ನು ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು, ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.